ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ಗೃಹಜ್ಯೋತಿ ಪರಿಷ್ಕರಣೆ ಸ್ಟಾರ್ಟ್ ಆಗಿದೆ. ಮನೆ ಮನೆಗೆ ಸಿಬ್ಬಂದಿಗಳು ಬಂದು ಇನ್ಫಾರ್ಮೇಷನ್ ತಗೊಂಡು ಹೋಗ್ತಿದ್ದಾರೆ. ಈ ವಿಡಿಯೋಲ್ಲಿ ಗೃಹಜ್ಯೋತಿ ಫಾರ್ಮ್ನ ಯಾವ ರೀತಿ ಫಿಲ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಫಾರ್ಮ್ ನೋಡಿ ಈ ರೀತಿ ಇದೆ. ಫಸ್ಟ್ ಇದರಲ್ಲಿ ಫೋಟೋನ ಪೇಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ನೀವು ಗೃಹಜ್ಯೋತಿ ಯೋಜನೆಗೆ ಮೊದಲು ಯಾರ ಹೆಸರಿನಲ್ಲಿ ಮಾಡಿಸಿದ್ರಿ ಅವ್ರ ಫೋಟೋನ ಪೇಸ್ಟ್ ಮಾಡಿ. ಫಸ್ಟ್ ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ವಿದ್ಯುತ್ ಸರಬರಾಜು ಕಂಪನಿಯ ಹೆಸರು, ನೇಮ್ ಆಫ್ ದ ಎಸ್ಕಾಮ್. ಈಗ ನೀವು ಬೆಂಗಳೂರಲ್ಲಿದ್ದರೆ ಬೆಸ್ಕಾಮ್ ಅಂತ ಹಾಕಿ, ಮೈಸೂರಲ್ಲಿದ್ದರೆ CESE ಚಾಮುಂಡೇಶ್ವರಿ ಎಲೆಕ್ಟ್ರಿಕ್ ಸಪ್ಲೈ ಕಾರ್ಪೊರೇಷನ್ ಅಂತ ಬರುತ್ತೆ. ಮಂಗಳೂರಲ್ಲಿದ್ದರೆ ಮೆಸ್ಕಾಮ್ ಅಂತ ಹಾಕಬೇಕು, ಹುಬ್ಳಿಯಲ್ಲಿದ್ದರೆ ಹೆಸ್ಕಾಮ್, ಕಲಬುರಗಿಯಲ್ಲಿದ್ದರೆ ಜೆಸ್ಕಾಮ್. ಹೀಗೆ ನೀವು ಎಲ್ಲಿದ್ದೀರಾ ಮತ್ತು ನಿಮ್ಮ ಸಿಟಿ ಯಾವ ಎಸ್ಕಾಮ್ಗೆ ಬರುತ್ತೆ ಅಂತ ತಿಳ್ಕೊಂಡು ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ವಿದ್ಯುತ್ ಬಿಲ್ಲಿನ ಖಾತೆ ಸಂಖ್ಯೆ ಅಂದರೆ ಅಕೌಂಟ್ ID ಕೇಳ್ತಿದ್ದಾರೆ. ಇದು ಬಿಲ್ ಸ್ಟಾರ್ಟಿಂಗಲ್ಲೇ ಇರುತ್ತೆ, ಚೆಕ್ ಮಾಡಿಬಿಟ್ಟು ಎಂಟರ್ ಮಾಡಿ. ನೆಕ್ಸ್ಟ್ ಫಲಾನುಭವಿಗಳ ಆಧಾರ್ ಸಂಖ್ಯೆ. ನೀವು ಗೃಹಜ್ಯೋತಿ ಯೋಜನೆಗೆ ಯಾರ ಹೆಸರಲ್ಲಿ ಮಾಡಿಸಿದ್ರೋ ಅವ್ರ ಆಧಾರ್ ಸಂಖ್ಯೆ ಹಾಕಿ. ಈಗ ಬಾಡಿಗೆ ಮನೆ ಚೇಂಜ್ ಮಾಡಿದರೆ ನಿಮ್ಮ ಆಧಾರ್ ನಂಬರ್ ಕೊಡಿ. ಹಳೆಯ ಬಾಡಿಗೆದಾರರ ಹೆಸರು ಡಿಲೀಟ್ ಆಗಿ ನಿಮ್ಮ ಹೆಸರು ಸೇರ್ಪಡೆ ಆಗುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಫಲಾನುಭವಿಗಳ ಹೆಸರು ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿರೋ ಥರನೇ ನಿಮ್ಮ ಹೆಸರನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಗೃಹಜ್ಯೋತಿ ಯೋಜನೆಗೆ ನೋಂದಾಯಿತ ಫಲಾನುಭವಿಯ ಮೊಬೈಲ್ ಸಂಖ್ಯೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಗೃಹಜ್ಯೋತಿ ಯೋಜನೆಗೆ ಯಾವ ನಂಬರ್ ಕೊಟ್ಟಿರ್ತಾರೋ ಆ ನಂಬರ್ನೇ ಹಾಕಿ. ಫಲಾನುಭವಿಯು ಮನೆಯ ಮಾಲೀಕನೇ ಅಥವಾ ಬಾಡಿಗೆದಾರನೇ ಅಂತ ಕೇಳ್ತಿದ್ದಾರೆ. ನೀವು ಈಗಿರೋ ಮನೆ ನಿಮ್ಮ ಓನ್ ಹೌಸ್ ಆಗಿದ್ದರೆ ಮಾಲೀಕ ಅಂತ ಟಿಕ್ ಮಾಡಿ, ಅಥವಾ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆದಾರ ಅಂತ ಟಿಕ್ ಮಾಡಿ. ನಂತರ ಇಲ್ಲಿ ಫಲಾನುಭವಿಯು ಪಡಿತರ ಚೀಟಿ ಹೊಂದಿರೋ ಬಗ್ಗೆ ಮಾಹಿತಿ ಅಂತ ಇದೆ. ನಿಮ್ಮ ಹತ್ರ APL ಅಥವಾ BPL ಕಾರ್ಡ್ ಇದ್ದರೆ ಯಾವುದಿದೆ ಅದನ್ನು ಟಿಕ್ ಮಾಡಿ. ಯಾವುದೂ ಇಲ್ಲ ಅಂತಂದರೆ ಯಾವುದೂ ಇಲ್ಲ ಅನ್ನೋದ್ರ ಕಡೆ ಟಿಕ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ BPL ಕಾರ್ಡ್ ಇದ್ದರೆ ಇಲ್ಲಿ BPL ಕಾರ್ಡ್ ನಂಬರ್ ಹಾಕಲಿಕ್ಕೆ ಹೇಳ್ತಿದ್ದಾರೆ. ನೀವು BPL ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಫಲಾನುಭವಿಯು ಕರ್ನಾಟಕದ ರಾಜ್ಯದ ನೋಂದಾಯಿತ ಮತದಾರರಲ್ಲಿ ಅಂತ ಕೇಳ್ತಿದ್ದಾರೆ. ನಿಮಗೆ ಕರ್ನಾಟಕದಲ್ಲಿ ಓಟ್ ಇದ್ದರೆ ಹೌದು ಅಂತ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಓಟ್ ಇತ್ತಂತಂದರೆ ಇಲ್ಲಿ ಎಪಿಕ್ ನಂಬರ್ ಕೇಳ್ತಿದ್ದಾರೆ, ಇಲ್ಲಿ ಎಪಿಕ್ ನಂಬರ್ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ಫಲಾನುಭವಿಯ ವರ್ಗ, ನೀವು ಯಾವ ಕೆಟಗರಿ ಅಂತ ಕೇಳ್ತಿದ್ದಾರೆ. ಇಲ್ಲಿ SC ST OBC ಮೈನಾರಿಟಿ ಅದರ್ಸ್ ಅಂತ ಇದೆ. ನೀವು ಯಾವ ಕೆಟಗರಿಗೆ ಸೇರ್ತೀರ ಅದನ್ನು ಟಿಕ್ ಮಾಡಿ. ನಂತರ ಇಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಕೇಳ್ತಿದ್ದಾರೆ. ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂತ ಆದರೆ ಇಲ್ಲ ಅಂತ ಟಿಕ್ ಮಾಡಿ. ಆಮೇಲೆ ವೃತ್ತಿ, ನೀವು ಯಾವ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ಸುಮಾರು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರ, IT, ಓನ್ ಬಿಸ್ನೆಸ್, ಟೀಚರ್, ಕಾರ್ಪೆಂಟರ್, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಡ್ರೈವರ್, ಫಾರ್ಮರ್, ಕಾನೂನು ವೃತ್ತಿ, ಗಾರ್ಮೆಂಟ್ ಕಾರ್ಮಿಕ, ಬೀದಿ ಬದಿ ವ್ಯಾಪಾರಿ, ಡೆಲಿವರಿ ಏಜೆಂಟ್, ಪೌರ ಕಾರ್ಮಿಕ, ಆರೋಗ್ಯ ಕಾರ್ಯಕರ್ತೆಯರು. ನೀವು ಯಾವುದಾದ್ರೂ ಈ ಕೆಲಸ ಮಾಡ್ತಿದ್ರೆ ಅದನ್ನು ಟಿಕ್ ಮಾಡಿ. ಇಲ್ಲಿ ಕೊಟ್ಟಿರೋ ಯಾವುದು ಕೆಲಸ ನೀವು ಮಾಡ್ತಿಲ್ಲ ಅಂದರೆ ಇತರೆ ಅಂತ ಟಿಕ್ ಮಾಡಿ. ಮತ್ತು ಇಲ್ಲಿ ಭಾಗ 1 ಮತ್ತು ಭಾಗ 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂದಕ್ಕೆ ಮಾತ್ರ ಸೈನ್ ಮಾಡಬೇಕು. ಭಾಗ 1ರಲ್ಲಿ ಏನಿದೆ ಅಂದರೆ ಮೇಲಿನ ಖಾತೆ ಐಡಿಯನ್ನು ಗೃಹ ಬಳಕೆಗೆ ಮಾತ್ರ ಬಳಸಲಾಗುತ್ತಿದೆ. ಒಂದು ವೇಳೆ ಗೃಹ ಬಳಕೆ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸಿದರೆ ಗೃಹಜ್ಯೋತಿ ಯೋಜನೆಯ ಪ್ರಯೋಜನವನ್ನು ಸ್ವಯಂಚಾಲಿತವಾಗಿ ರದ್ದುಗೊಳಿಸಲಾಗುವುದು ಎಂದು ನನಗೆ ತಿಳಿದಿದೆ ಮತ್ತು ನಾನು ಈಗಾಗಲೇ ಪಡೆದಿರುವ ಪ್ರಯೋಜನಗಳನ್ನು ಬಡ್ಡಿ ಸಮೇತವಾಗಿ ಮರುಪಾವತಿಸಲು ಸಿದ್ಧನಿದ್ದೇನೆ. ನಾನು ಮೇಲೆ ಒದಗಿಸಿರುವ ಎಲ್ಲ ವಿವರಗಳು ನನಗೆ ತಿಳಿದಿರುವಂತೆ ಸರಿಯಾಗಿದೆ ಎಂದು ಈ ಮೂಲಕ ದೃಢೀಕರಿಸುತ್ತೇನೆ. ಭಾಗ 2ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಾನು ಗೃಹಜ್ಯೋತಿಗೆ ಸಂಬಂಧಿಸಿದಂತೆ ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸಲು ಇಚ್ಛಿಸುವುದಿಲ್ಲ. ನನ್ನ ಮನೆಗೆ ನೀಡಿರುವ ವಿದ್ಯುತ್ ಸಂಪರ್ಕವನ್ನು ಗೃಹಜ್ಯೋತಿ ಯೋಜನೆಯ ಲಾಭವನ್ನು ಸ್ಥಗಿತಗೊಳಿಸಲು ನನ್ನ ಅಭ್ಯಂತರವಿಲ್ಲ ಅಂತ ಇದೆ. ನಮಗೆ ಗೃಹಜ್ಯೋತಿ ಯೋಜನೆ ಸಿಗಬೇಕು ಅಂದರೆ ಭಾಗ 1ಕ್ಕೆ ಸೈನ್ ಮಾಡಬೇಕು.
ಭಾಗ 2ಕ್ಕೆ ಸೈನ್ ಮಾಡಿದ್ರೆ ನನಗೆ ಗೃಹಜ್ಯೋತಿ ಯೋಜನೆಯಲ್ಲಿ ಬರುವ ಫ್ರೀ ಕರೆಂಟ್ ಬೇಡ ಅಂತ ಸ್ವಯಂ ಘೋಷಿತವಾಗಿ ಹೇಳ್ದಂಗಾಗುತ್ತೆ. ಭಾಗ 1ರಲ್ಲಿ ಫ್ರೀ ಕರೆಂಟ್ನ ಗೃಹ ಬಳಕೆಗೆ ಮಾತ್ರ ಯೂಸ್ ಮಾಡ್ಕೊತೀನಿ, ಬೇರೆ ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಇನ್ ಕೇಸ್ ಮಾಡಿಕೊಂಡ್ರೆ ಈ ಯೋಜನೆ ರದ್ದಾಗುತ್ತೆ ಅಂತ ನನಗೆ ಗೊತ್ತು, ಮತ್ತು ನಾನು ಪಡ್ಕೊಂಡಿರೋ ಈ ಪ್ರಯೋಜನಗಳನ್ನು ಬಡ್ಡಿ ಸಮೇತವಾಗಿ ವಾಪಸ್ ಮಾಡ್ತೀನಿ ಅಂತ ಇದೆ. ಸೊ ನಮಗೆ ಫ್ರೀ ಕರೆಂಟ್ ಬೇಕಂದರೆ ನಾವು ಭಾಗ 1ರ ಕೆಳಗೆ ಕೊಟ್ಟಿರೋ ಫಲಾನುಭವಿಗಳ ಸೈನಲ್ಲಿ ಸೈನ್ ಮಾಡಬೇಕು. ಭಾಗ 2ನ್ನು ಹಾಗೆ ಬಿಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.